ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ, ವಿದ್ಯುತ್ ಸ್ಪರ್ಶದಿಂದ ಇಬ್ಬರು ಸಾವು. ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣದ ದಾಸರಮಡ್ಡಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ವಿದ್ಯುತ್ ತಂತಿ ಹರಿದು ಮನೆ ಮೇಲೆ ಬಿದ್ದ ಪರಿಣಾಮ ಒಳಗಡೆ ಇದ್ದಂತಹ 22 ವರ್ಷದ ಸಂತೋಷ್ ಸುನಗಾರ್, 45 ವರ್ಷದ ಶೋಭಾ ಹುಲೇನ್ನವರ್ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. 4 ಜನರಿಗೆ ಗಂಭೀರ ಗಾಯಗಳಾಗಿದ್ದು ಗಾಯಾಳುಗಳನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲೆ ಮಾಡಲಾಗಿದೆ. ಇದಕ್ಕೆ ನೇರ ಕಾರಣ ಹೆಸ್ಕಾಂ ಅಧಿಕಾರಿಗಳು ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಸಾಕಷ್ಟು ಬಾರಿ ಹೆಸ್ಕಾಂ ಅಧಿಕಾರಿಗಳಿಗೆ ನಾವು ಮನವಿಯನ್ನ ಕೂಡ ಸಲ್ಲಿಸಿದ್ದೇವೆ. ರೈತರನ್ನು ಕಂಬ ಬೀಳು ಬಂದ ವೈರ್ ಹೊರದ್ನಾಗ ಹೇಳಿದ್ರು ಯಾರು ಸ್ಪಂದನೆ ಮಾಡಲ್ಲ. ಈ ಜೋಗಾತಕ ಆಗಬೇಕಾದ್ರೆ ಅದ ಕಾರಣ ಅವ್ರ ಬೇಜವಾಬ್ದಾರಿನ 100% ನೆಗ್ಲಿಜೆನ್ಸ್ ಐತಿ ಸರ್. ಮತ್ತೆ ಈ ರೀತಿ ಮಾಡ್ರೆ ಜನರು ಕೊಳ್ಕೋತ ಹೋದ್ರೆ ಏನ್ ಮಾಡೋದು? ನಮ್ಮ ಕ್ಷೇತ್ರದಾಗ ಅಲ್ಲಿ ಸಿವಿಲ್ ಹುಡುಗನ ಹಚ್ಚಿದ್ರು ಚಿಮ್ಮಡದಾಗ, ಅವಾಗೇನು ಮಾಹಿತಿ ಇಲ್ಲದ ಲೈನ್ ಮ್ಯಾನ್ಗಳು ಕೂಡಿ ಅವ್ನು ಪಗಾರ ಕೊಟ್ಟು ಹಚ್ಚಿರ, ಅವ್ನು ಡೆತ್ ಆದ. ಈ ಇಲ್ಲಿ ತಕ ಒಂದು 8-10 ಡೆತ್ ಆಗ್ಯಾವ ಈ KB ಕಾರಣ. ಸೀರಿಯಸ್ ತಗೊಂಡು ಈ ತರ ಪ್ಯಾಚ್ ವರ್ಕ್ ಆಗ್ಯಾವಲ್ಲ ರೀ, ಇಂಥ ಹೊತ್ತು ಆಗ್ಯಾವ ಸರ್. ನೋಡ್ರಿ ಜಾಯಿಂಟ್ ಮನೆ ಮೇಲೆ ಕಟ್ಟಿದ್ದಾರೆ ಸರ್. ಅದು ಗಾಳಿಗೆ ತಿಕ್ಕಿ ವೈರ್ ಹರಿದಿದೆ, ಕೂಡಲೇ ಅದನ್ನು ಸರ್ ತೆರವು ಮಾಡಿ ಎಂದು ತಮ್ಮದಡ್ಡಿ ಹೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರೂ ಇಲ್ಲಿಯವರೆಗೂ ಸರಿ ಮಾಡಲೇ ಇಲ್ಲ. ಸರಿ ಮಾಡದೇ ಕಾರಣ ಇಂದು ಇಂತಹ ದುರ್ಘಟನೆಗೆ ಹೆಸ್ಕಾಂ ಅಧಿಕಾರಿಗಳು ನೇರ ಕಾರಣ ಎಂದು ತೇರದಾಳ ಪುರಸಭೆಯ ಮಾಜಿ ಸದಸ್ಯರಾದಂತಹ ದಶರಥ್ ಅಕ್ಕೆನ್ನವರ್ ಗಂಭೀರ ಆರೋಪ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ತೇರದಾಳ ಶಾಸಕ ಸಿದ್ದು ಸವದಿ, ಇದು ಹೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇದೊಂದು ದುರ್ಘಟನೆ ನಡೆದಿದೆ. 2 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದು 5 ಜನ ಗಂಭೀರ ಗಾಯಗಳಾಗಿದ್ದು ಇದಕ್ಕೆ ನೇರ ಕಾರಣ ಹೆಸ್ಕಾಂ ಆಫೀಸರ್ಸ್ ಎಂದು ದೂರಿದ್ದಾರೆ. ಪ್ರಾಣ ತಗೊಳ್ಳುವಂಥದ್ದನ್ನು ಆಗಬಾರ್ದು. ಯಾಕಂದ್ರೆ ಇಷ್ಟೆಲ್ಲ ಸಿಬ್ಬಂದಿ ಇಷ್ಟೆಲ್ಲ ಖರ್ಚು ಮಾಡೋದು ಸರ್ಕಾರ ಅಂದ ಬಳಕ ಅದ್ರ ಅವ್ರ ಮೇಲೆ ಕ್ರಮ ತಗೊಂಡು ಮೇಲಾಧಿಕಾರಿಗಳು ಅದನ್ನ ವೈರ್ ಬಿಗಿಸೋದಾಗ್ಲಿ, ಹಳೆ ವೈರ್ ಎಕ್ಸ್ಚೇಂಜ್ ಮಾಡೋದಾಗ್ಲಿ ಇದನ್ನು ಮಾಡಲಿಕ್ಕಾಗಿ ಇವತ್ತು ಅಮಾಯಕರ ಜನ ಸತ್ತಾರ. ಜಾತ್ರೆಗೆ ಬಂದಾರ ಪಾಪ. ಒಬ್ಬ ಹೆಣ್ಮಗಳ ಬೇರೆ ಊರಿಂದ ಬಂದಾಳ ಇಲ್ಲಿ. ಬೆಳಗಾವಿಂದ ಬಂದ ಇಲ್ಲಿ ಜಾತ್ರೆಗೆ ಬಂದಾಳ. ಆಕಿನೂ ಸಹಿತ ಸತ್ತೋಗ್ಯಾಳ. ಆಕಿನೂ ಸತ್ತೋಗ್ಯಾಳ. ಮತ್ತು 5 ಮಂದಿಗೆ ಅದು ಶಾಕ್ ಬಡೋದು, ಅವರು ಅಡ್ಮಿಟ್ ಅದ. ಅದಕ್ಕೆ ನಾನು ಹೇಳ್ತೀನಿ, ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀನಿ, ಕನಿಷ್ಠ ಸತ್ತವ್ರಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಒಂದು. ಮತ್ತು ಯಾರ್ಯಾರ ಇಂಜೂರ್ಡ್ ಆಗ್ಯಾರ ಅವ್ರಿಗೆ 1 ಲಕ್ಷ 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಅವ್ರಿಗೆ ಬಡವ್ರಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ನಿಮ್ಮ ಹೆಸ್ಕಾಂ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ. ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಮತ್ತು ಗಾಳಿ ಬರ್ತಾ ಇದೆ. ಹರಿದ ವೈರ್ಗಳು ಮತ್ತು ಜೋತ ಬಿದ್ದ ವೈರ್ಗಳನ್ನು ಸೂಕ್ತ ವ್ಯವಸ್ಥೆಯಲ್ಲಿ ರಿಪೇರಿ ಮಾಡಿ. ಈಗಾಗಲೇ ತೇರದಾಳ ಕ್ಷೇತ್ರದಲ್ಲಿ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 4 ಬಾರಿ ಇಂತಹ ದುರ್ಘಟನೆ ನಡೆದಿವೆ. ಇದರಲ್ಲಿ ಯಾರು ತಪ್ಪಿತಸ್ಥರು ಇದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಎಂದು ನಾನು SP ಅವರಿಗೆ ತಿಳಿಸಿದ್ದೇನೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ SP ಅಮರನಾಥ್ ರೆಡ್ಡಿ ಮಾತನಾಡಿದ್ದು, 3:45ರಿಂದ 4 ಗಂಟೆ ಮಧ್ಯೆ ದಾಸರಮಡ್ಡಿ ತೇರದಾಳ ಟೌನ್ದಲ್ಲಿ ವ್ಯಾಪ್ತಿಯಲ್ಲಿ ಇರತಕ್ಕಂಥದ್ದು ಈ 8 ಟೆನ್ಷನ್ ವೈರು ಕಟ್ಟಾಗಿ ಮನೆ ಮೇಲೆ ಬಿದ್ದಿದೆ. ಬಿದ್ದ ದೃಷ್ಟಿಯಿಂದ ಇದು ಮನೆಯಲ್ಲಿರ್ತಕ್ಕಂಥ 2 ಮೃತ ಹೊಂದಿದ್ದಾರೆ ಮತ್ತು 5 ಜನ ಇಂಜೂರ್ಡ್ ಇದ್ದಾರೆ. ಇದು ನಾವು ಮೇಲ್ನೋಟಕ್ಕಾಗಿ ಸ್ಥಳ ಪರಿಶೀಲನೆ ಮಾಡಿದಾಗ ಇದು KV ಇರತಕ್ಕಂಥವ್ರದ್ದು ನಿರ್ಲಕ್ಷ್ಯತನ ಕಂಡು ಬರ್ತದೆ. ಅವ್ರ ಮೇಲೆ ಈಗ ನಾವು ಅದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅವ್ರ ಮೇಲೆ ನರಹತ್ಯೆದು ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಯಾರು ಇದರಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅವ್ರ ಮೇಲೆ ಸೂಕ್ತ ಕಠಿಣ ಕಾನೂನನ್ನು ಪೊಲೀಸ್ ಇಲಾಖೆ ತೆಗೆತಾರೆ. ಈಗ ಆಲ್ರೆಡಿ ನಾವು ಅದನ್ನು FIR ದಾಖಲು ಮಾಡ್ತಾ ಇದ್ವಿ ಮತ್ತು ಮುಂದಿನ ಕಾನೂನು ಕ್ರಮ ಏನದು ಅದನ್ನು ಕೂಡಲೇ ಜರುಗಿಸ್ತೀವಿ. ಅವರು ಇಲ್ಲೇ ಲೋಕಲ್ ಆಸ್ಪತ್ರೆಯಲ್ಲಿ ಇದ್ದಾರೆ. ಈಗ ಅವ್ರನ್ನ ನಾವು ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡತಕ್ಕಂಥದ್ದು ಮಾಡ್ತೀವಿ. ಮತ್ತೆ ಮುಂದಿನ ಅವ್ರಿಗೆ ಏನು ಸಿಗಬೇಕು ಅದ್ರ ಸಂಬಂಧಪಟ್ಟಂಗೆ ನಾವು ಸರ್ಕಾರಕ್ಕೆ ಒಂದು ವರದಿ ಕೊಡ್ತೀವಿ. ಅದೇನು ಅವರು ತೀರ್ಮಾನ ಮಾಡ್ತೀವಿ ಸರ್ಕಾರ ಮಟ್ಟದಲ್ಲಿ. ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಕಂಡುಬಂದಿದೆ. ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸುತ್ತೇವೆ ಮತ್ತು 5 ಜನ ಗಾಯಾಳುಗಳನ್ನು ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆ ನೀಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಈಗ ರೀ ನಮ್ಮಲ್ಲಿ ಜಾತ್ರೆ ನಡೆದತ್ತೆ ರೀ. ಜಾತ್ರೆ ನಡೆದ ಟೈಮ್ದಾಗ ರೀ ಪಲ್ಲಕ್ಕಿ ಉತ್ಸವ ಮುಗಿತು ರೀ. ಮುಗಿದ ನಂತರ ರೀ ಅವ್ರ ಮನೆಗಳಿಗೆ ಹೋಗ್ಬೋದ ರೀ. ಮನೆಗಳಿಗೆ ಹೋಗೋಟಿಗೆ ಮ್ಯಾಗಿಂದ್ರ ರೀ ವೈರ್ ಹರಿದು ಕೆಳಗೆ ಬಿದ್ದರು. ಕೆಳಗೆ ಬಿದ್ದು ಕೂಡಲೇ ರೀ ಅದ್ರಾಗ 6 ಮಂದಿ ರೀ. 6 ಮಂದಿ ಒಳಗೆ ರೀ ಈಗ 2 ತೀರ್ಕೊಂಡಾರ ರೀ. 4 ಮಂದಿ ಹಾಸ್ಪಿಟಲ್ದಾಗ ಇದ್ದಾರೆ. ಹಾಸ್ಪಿಟಲ್ದಾಗ ಇದ್ದವ್ರದ್ದು ಅದೇ ಏನಾಗಿತ್ತು ಇನ್ನೂ ನಮಗೂ ಕನ್ಫರ್ಮ್ ಇಲ್ಲ ರೀ.
ಆದ ನಂತರ ಈಗ ಅದು ಕೆ ಬಿ ಅವ್ರಿಗೆ ಎಷ್ಟು ಮನವಿ ಕೊಟ್ರು ರೀ ಅದು ಕಟ್ಟಾಗಿ ಇಲ್ಲ ಅಂದ್ರೆ 10-12 ಸಲ ಕಟ್ಟಾಗಿ ಬರ್ತೈತೆ ರೀ. ಅವ್ರಿಗೆ ಮನವಿನೂ ಕೊಟ್ಟಿದ್ವಿ ರೀ, ಅವ್ರಿಗೆ ಹೋಗಿ ಎಸ್ಕಾಂ ತಕ್ಕ ಹೋಗಿ ಭೇಟಿಯಾಗಿ ಬಂದಿದ್ವಿ ರೀ. ಅವರು ಯಾರೂ ದಾದ ಮಾಡಿಲ್ಲ ರೀ. ಕೋರಿಗೆರೆ ಅಂತೇಳಿ ಒಬ್ಬರು ನಮ್ಮಲ್ಲಿ ಅವರ ಕೇಸ್ ವರ್ಕರ್ ಅದಾರ, ಅದಕ್ಕೆ ತಮ್ಮದಡ್ಡಿ ಲಿಂಕ್ ಲೈನ್ ಅದ. ನಮ್ಮ ತೇರ್ದ ದಾಸರಮಟ್ಟಿ ಏನು ಸಂಬಂಧ ಇಲ್ಲ ರೀ. ಆ ಸಂಬಂಧ ಇಲ್ಲ ಏನದ ತೆಗೆದ ಬೇರೆ ಕಡೆ ಹಾಕೋರಿ ತಂದ್ರು ಅವ್ರು ಏನು ದಾದ ಮಾಡಿಲ್ಲ ರೀ. ದಾದ ಮಾಡಲ್ದಾಗ ಅಂತಲೇ ಈ ಘಟನೆ ಆಗೈತೆ ರೀ. ಇದಕ್ಕೆ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು ರೀ. ಅವ್ರು ಸಸ್ಪೆಂಡ್ ಆಗಬೇಕು. ಅವ್ರು ಎಸ್ಕಾಂದವ್ರ ಮ್ಯಾನೇಜರು ಸಸ್ಪೆಂಡ್ ಆಗ್ಬೇಕು ರೀ. ಇವ್ರು ನಮ್ಗೆ ಕೇಸ್ ವರ್ಕರ್ ಅವರು ಸಸ್ಪೆಂಡ್ ಆಗಬೇಕು. ನಮ್ಗೆ ತೀರ್ಕೊಂಡವ್ರಿಗೆ ಪರಿಹಾರ ಸಿಗ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಬಾಗಲಕೋಟೆ. ಪ್ರತಿ ಜಿಲ್ಲೆಯ ಸುದ್ದಿಗಳನ್ನು ವೀಕ್ಷಿಸಲು ಹಿಂದೆ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ.